ಗುರು ದತ್ತಾತ್ರೇಯಾಯ ನಮಃ. ನೋಡಿ, ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸದಲ್ಲಿ ಗುರು ಭಾಗ್ಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಎಲ್ಲ ನಿಮ್ಮ ಒಂದು ಯಾವುದೇ ಗ್ರಹದ ದೋಷ ಇದ್ದರೂ ಕೂಡ ಗುರು ಅದನ್ನು ಖಂಡಿತವಾಗಿಯೂ ಪರಿಹಾರವನ್ನು ಮಾಡ್ತಾನೆ. ಸಾಕಷ್ಟು ಒಂದು ಶನಿಯ ಪ್ರಭಾವಕ್ಕೆ ಒಳಗಾಗಿ ತುಲಾ ರಾಶಿಯವರು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾಯಿತು. ಸ್ವಲ್ಪ ಇನ್ನೂ ತಾಳ್ಮೆಯನ್ನು ವಹಿಸಿ ಖಂಡಿತವಾಗಿಯೂ ನಿಮಗೆ ಮುಂದಿನ ದಿನಗಳಲ್ಲಿ, ಅದರಲ್ಲೂ ಗುರು ಒಳ್ಳೆಯ ಸ್ಥಾನದಲ್ಲಿರೋದರಿಂದ, ಮಿಥುನ ರಾಶಿಯಲ್ಲಿರೋದರಿಂದ ಒಳ್ಳೆಯ ಫಲಗಳು ಅಂತಂದರೆ ಶುಭ ಒಂದು ಸಮಾಚಾರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ರವಿ ವಿಶೇಷವಾಗಿ ಅಶುಭ ಮತ್ತು ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸ್ವಲ್ಪ ದ್ವಿತೀಯದಲ್ಲಿದ್ದಾಗ ರವಿ ಕೂಡ ಡಾಮಿನೇಷನ್ ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ. ಅದರಿಂದ ಸುಮ್ಮನೆ ಅನಾವಶ್ಯಕವಾದಂಥ ಜಗಳವಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದರ ಬಗ್ಗೆ ಗಮನವನ್ನು ವಹಿಸಿ. ಇನ್ನು ಕುಜ ಶುಭ ಸ್ಥಾನದಲ್ಲಿ ಮುಂದುವರಿತಾನೆ. ಸ್ವಲ್ಪ ಪೂರ್ವಾರ್ಧದಲ್ಲಿ ತೊಂದರೆ ಇದ್ದರೂ ಕೂಡ ಮುಂದೆ ಉತ್ತರಾರ್ಧದಲ್ಲಿ ಕುಜ ಅದರಲ್ಲೂ ತೃತೀಯ ಸ್ಥಾನದಲ್ಲಿ ಬರೋದರಿಂದ ಅದನ್ನು ನಾವು ಪರಾಕ್ರಮ ಸ್ಥಾನ ಅಂತ ಕೂಡ ಹೇಳ್ತೇವೆ. ಬಹಳ ಧೈರ್ಯವನ್ನು ಒದಗಿಸ್ತಾನೆ ಕುಜ. ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕುಜ ನಿಮಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ನೀವೇ ಖಂಡಿತವಾಗಿಯೂ ಕಂಡುಕೊಳ್ತೀರಿ. ಬುಧ ಕೂಡ ಶುಭನಾಗಿ ಮುಂದುವರಿತಾ ಇದ್ದಾನೆ. ಶುಕ್ರ ಕೂಡ ತೃತೀಯದಲ್ಲಿ ಅಶುಭ ಮತ್ತು ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಪೂರ್ವಾರ್ಧದಲ್ಲಿ ಸ್ವಲ್ಪ ಅಶುಭನಾಗಿದ್ದರೂ ಕೂಡ ಉತ್ತರಾರ್ಧದಲ್ಲಿ ಶುಭನಾಗಿರ್ತಾನೆ. ಯಾಕೆಂದರೆ ಶುಕ್ರ ನಿಮ್ಮ ಒಂದು ರಾಶಿಯ ಅಧಿಪತಿಯೂ ಹೌದು ಮತ್ತು ಅಷ್ಟಮಾಧಿಪತಿಯೂ ಹೌದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿಯೂ ಇದ್ದಂಥ ತೊಂದರೆಯನ್ನು ಶುಕ್ರ ಖಂಡಿತವಾಗಿಯೂ ನಿವಾರಣೆಯನ್ನು ಮಾಡ್ತಾನೆ. ಶನಿ ಕೂಡ ಒಳ್ಳೆಯ ಸ್ಥಾನದಲ್ಲಿ, ಯಾಕೆಂದರೆ ಷಷ್ಠದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಪಂಚಮ ಶನಿಯ ಪ್ರಭಾವ ಕಡಿಮೆಯಾಗಿ ಈಗ ಷಷ್ಠದಲ್ಲಿರೋದರಿಂದ ಮಧ್ಯಮ ಸಾಮಾನ್ಯವಾದಂಥ ಕಾಲ. ಬೇರೆ ಗ್ರಹಗಳು ಯಾವ ರೀತಿಯಾಗಿ ಫಲವನ್ನು ಕೊಡುತ್ತೋ ಅದಕ್ಕೆ ಅನುಸರಿಸಿ ಶನಿ ನಿಮಗೆ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಶನಿಯಿಂದಂತೂ ಯಾವ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಸ್ವಲ್ಪ ಇನ್ನು ರಾಹು ಪಂಚಮದಲ್ಲಿರೋದರಿಂದ ಒಂದು ವಿದ್ಯಾಭ್ಯಾಸಕ್ಕೆ ಗೊತ್ತಾಯ್ತಾ. ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನೀವು ಜಾಗ್ರತೆಯನ್ನು ವಹಿಸತಕ್ಕದ್ದು. ವಿವಾಹ ಯೋಗ, ವಾಸ್ತು ಯೋಗ, ವಾಹನ ಯೋಗ ಖಂಡಿತವಾಗಿಯೂ ಮುಂದುವರಿತಾ ಇದೆ ಗುರು ಪ್ರಭಾವದಿಂದ. ಇದನ್ನು ಮುಂದುವರಿಸಿ. ಉದ್ಯೋಗದಲ್ಲೂ ಕೂಡ ಅನುಕೂಲತೆ ಇರುತ್ತೆ. ಯಾಕೆಂದರೆ ಕೇತು ಕೂಡ ಲಾಭದಲ್ಲಿ ಮುಂದುವರಿತಾ ಇರೋದರಿಂದ ವ್ಯಾಪಾರಕ್ಕೆ ಕೇತು ಅನುಕೂಲತೆಯನ್ನು ತಂದು ಕೊಡ್ತಾನೆ. ಹಾಗಾಗಿ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಒಳ್ಳೆಯದಾಗಲಿ. ಈ ಒಂದು ಮಾಸದಲ್ಲಿ ನೋಡಿ, ಸ್ವಲ್ಪ ನೀವು ಈ ರವಿಯ ಆರಾಧನೆಯನ್ನು ಮಾಡಿಕೊಂಡಿದ್ದಾದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನು ನೀವು ನಿವಾರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ನಮಸ್ಕಾರ.